ನಮಸ್ಕಾರ, ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವು ಮನೋವಿಜ್ಞಾನ ಸೈಕಾಲಜಿಯ ಮೇಲೆ, ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರದ ಮೇಲೆ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 1. ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಇದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು? ಆಪ್ಷನ್ ಎ ಅವಲೋಕನ, ಆಪ್ಷನ್ ಬಿ ಅಂತರಾವಲೋಕನ, ಆಪ್ಷನ್ ಸಿ ಮನೋವಿಶ್ಲೇಷಣೆ, ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮನೋವಿಶ್ಲೇಷಣೆ. ಪ್ರಶ್ನೆ 2. ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವನು. ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸೃಷ್ಟೀಕರಣ ಯಾವುದು? ಆಪ್ಷನ್ ಎ ವೈಖರಿ, ಆಪ್ಷನ್ ಬಿ ಪ್ರಶಂಸೆ, ಆಪ್ಷನ್ ಸಿ ನೈಪುಣ್ಯ, ಆಪ್ಷನ್ ಡಿ ಅಭಿರುಚಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿರುಚಿ. ಪ್ರಶ್ನೆ 3. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ಆಪ್ಷನ್ ಎ ಗ್ಯಾರೆಟ್, ಆಪ್ಷನ್ ಬಿ ಮಿಲ್ಲರ್, ಆಪ್ಷನ್ ಸಿ ಸಿಸ್ನಾರ್, ಆಪ್ಷನ್ ಡಿ ಮ್ಯಾಕ್ ಡ್ಯುಗಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಕ್ ಡ್ಯುಗಲ್. ಪ್ರಶ್ನೆ 4. ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವುದು? ಆಪ್ಷನ್ ಎ ಆಂತರಿಕ ಅಭಿಪ್ರೇರಣೆ, ಆಪ್ಷನ್ ಬಿ ಬಾಹ್ಯ ಅಭಿಪ್ರೇರಣೆ, ಆಪ್ಷನ್ ಸಿ ಸಾಧನಾ ಪ್ರೇರಣೆ, ಆಪ್ಷನ್ ಡಿ ಸಂಬಂಧಿ ಪ್ರೇರಣೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಬಂಧಿ ಪ್ರೇರಣೆ. ಪ್ರಶ್ನೆ 5. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಅಬ್ರಾಹಂ ಮಾಸ್ಲೋ, ಆಪ್ಷನ್ ಬಿ ಊಂಟ್, ಆಪ್ಷನ್ ಸಿ ಇ.ಬಿ. ಪಿಚ್ನರ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಬ್ರಾಹಂ ಮಾಸ್ಲೋ. ಪ್ರಶ್ನೆ 6. ಎಳೆಯ ಮಕ್ಕಳ ಕಲಿಕೆ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಏನು? ಆಪ್ಷನ್ ಎ ಸಕಾರಾತ್ಮಕ, ಆಪ್ಷನ್ ಬಿ ಪೂರ್ವ ನಿಯಾಮಕ, ಆಪ್ಷನ್ ಸಿ ಅನುಕಂಪನಾತ್ಮಕ, ಆಪ್ಷನ್ ಡಿ ತಟಸ್ಥ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಕಾರಾತ್ಮಕ. ಪ್ರಶ್ನೆ 7. ಮನೋವಿಜ್ಞಾನವನ್ನು ಹೀಗೂ ಕರೆಯುತ್ತಿದ್ದರು. ಆಪ್ಷನ್ ಎ ಪ್ರಚುವರ್ತನಾಶಾಸ್ತ್ರ, ಆಪ್ಷನ್ ಬಿ ಆತ್ಮಶಾಸ್ತ್ರ, ಆಪ್ಷನ್ ಸಿ ಮನಸ್ಸಿನ ಶಾಸ್ತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಪ್ರಶ್ನೆ 8. ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸಿದ ತತ್ವಜ್ಞಾನಿ. ಆಪ್ಷನ್ ಎ ರೆನೆ ಡೆಕಾರ್ಡೆ, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ವುಡ್ಸನ್, ಆಪ್ಷನ್ ಡಿ ಊಂಟ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರೆನೆ ಡೆಕಾರ್ಡೆ. ಪ್ರಶ್ನೆ 9. ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು? ಆಪ್ಷನ್ ಎ ಅಬ್ರಾಹಂ ಮಾಸ್ಲೋ, ಆಪ್ಷನ್ ಬಿ ಥಾರ್ನ್ ಡೈಕ್, ಆಪ್ಷನ್ ಸಿ ಕಾರ್ಲ್ ರೋಜರ್, ಆಪ್ಷನ್ ಡಿ ಪಾವಲೋ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಬ್ರಾಹಂ ಮಾಸ್ಲೋ. ಪ್ರಶ್ನೆ 10. ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು? ಆಪ್ಷನ್ ಎ ಅಂತರಾವಲೋಕನ, ಆಪ್ಷನ್ ಬಿ ವರ್ತನೆಯ ವೀಕ್ಷಣೆ, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಅವಲೋಕನ ವಿಧಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಂತರಾವಲೋಕನ. ಪ್ರಶ್ನೆ 11. ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಎಂದರೆ ಯಾವುದು? ಆಪ್ಷನ್ ಎ ಪ್ರಾಯೋಗಿಕ ಪದ್ಧತಿ, ಆಪ್ಷನ್ ಬಿ ಅವಲೋಕನ ಪದ್ಧತಿ, ಆಪ್ಷನ್ ಸಿ ವ್ಯಕ್ತಿಗತ ಪದ್ಧತಿ, ಆಪ್ಷನ್ ಡಿ ಅಂತರಾವಲೋಕನ ಪದ್ಧತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರಾವಲೋಕನ ಪದ್ಧತಿ. ಪ್ರಶ್ನೆ 12. ತರಗತಿಯಲ್ಲಿ ವ್ಯಕ್ತಿ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು? ಆಪ್ಷನ್ ಎ ಶಿಕ್ಷಕ, ಆಪ್ಷನ್ ಬಿ ಮುಖ್ಯ ಶಿಕ್ಷಕ, ಆಪ್ಷನ್ ಸಿ ವಿದ್ಯಾರ್ಥಿ, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯಾರ್ಥಿ. ಪ್ರಶ್ನೆ 13. ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ, ಇದು ರಿಪೀಟ್ ಆಗಿದೆ, ಇನ್ನೊಂದು ಸಲ ನೋಡಿ ಪರವಾಗಿಲ್ಲ. ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾನೆ. ಇದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು? ಆಪ್ಷನ್ ಸಿ ಮನೋವಿಶ್ಲೇಷಣೆ. ಈಗಾಗಲೇ ನಾವು ನೋಡಿದ್ದೀವಿ. ಪ್ರಶ್ನೆ 14. ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು.
ಆಪ್ಷನ್ ಎ ಸಹಭಾಗಿ ಅವಲೋಕನ, ಆಪ್ಷನ್ ಬಿ ವ್ಯಕ್ತಿನಿಷ್ಠ ಅವಲೋಕನ, ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕನ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕನ. ಪ್ರಶ್ನೆ 15. ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ. ಆಪ್ಷನ್ ಎ ವರ್ತನೆಯ ಅಧ್ಯಯನ, ಆಪ್ಷನ್ ಬಿ ಆತ್ಮದ ಅಧ್ಯಯನ, ಆಪ್ಷನ್ ಸಿ ಮನಸ್ಸಿನ ಅಧ್ಯಯನ, ಆಪ್ಷನ್ ಡಿ ವಿಜ್ಞಾನದ ಅಧ್ಯಯನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆತ್ಮದ ಅಧ್ಯಯನ. ಪ್ರಶ್ನೆ 16. ತಾರುಣ್ಯಾವಧಿಯಲ್ಲಿ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡುವ ಅನುಸರಿಸುವ ವಿಧಾನ ಯಾವುದು? ಆಪ್ಷನ್ ಎ ಚಿಕಿತ್ಸಕ ವಿಧಾನ, ಆಪ್ಷನ್ ಬಿ ವಿಕಾಸಾತ್ಮಕ ವಿಧಾನ, ಆಪ್ಷನ್ ಸಿ ಪರಾಕೃತಿಕ ವಿಧಾನ, ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪರಾಕೃತಿಕ ವಿಧಾನ. ಪ್ರಶ್ನೆ 17. ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 2. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 5. ಪ್ರಶ್ನೆ 18. ಆತ್ಮ ವಾಸ್ತವೀಕರಣವು ಏನಾಗಿದೆ? ಆಪ್ಷನ್ ಎ ಉನ್ನತ ಶ್ರೇಣಿಕ ಪ್ರೇರಕ, ಆಪ್ಷನ್ ಬಿ ಮಧ್ಯಮ ಪ್ರೇರಕ, ಆಪ್ಷನ್ ಸಿ ಕೆಳಮಟ್ಟದ ಪ್ರೇರಕ, ಆಪ್ಷನ್ ಡಿ ಸಾಧನಾ ಪ್ರೇರಕ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಉನ್ನತ ಶ್ರೇಣಿಕ ಪ್ರೇರಕ. ಪ್ರಶ್ನೆ 19. ಗೆಸ್ಟಾಲಿನ್ ವಿಧಾನ ಇದಾಗಿದೆ. ಆಪ್ಷನ್ ಎ ಅಂತರಾವಲೋಕನ, ಆಪ್ಷನ್ ಬಿ ವರ್ತನೆಯ ವೀಕ್ಷಣೆ, ಆಪ್ಷನ್ ಸಿ ವ್ಯಕ್ತಿಗತ ಅಧ್ಯಯನ, ಆಪ್ಷನ್ ಡಿ ಎ ಮತ್ತು ಬಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ತನೆಯ ವೀಕ್ಷಣೆ. ಇನ್ನು ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ. ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು. ಆಪ್ಷನ್ ಎ ಪಳಿಯುಳಿಕೆ ವಿಜ್ಞಾನ, ಆಪ್ಷನ್ ಬಿ ಮನಃಶಾಸ್ತ್ರ, ಆಪ್ಷನ್ ಸಿ ರಸಾಯನಶಾಸ್ತ್ರ, ಆಪ್ಷನ್ ಡಿ ಜೀವಶಾಸ್ತ್ರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮನಃಶಾಸ್ತ್ರ. ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟು ಪ್ರಶ್ನೆಗಳನ್ನು ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.